ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನದ ಪ್ರಕ್ರಿಯೆ ಅನ್ನೋದು ಮುಗಿದಿದೆ. ಹೌದು, ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರದ ಹಿನ್ನೆಲೆಯಲ್ಲಿ ತನಿಖೆ ನಡೆದಿತ್ತು. ಇದೀಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ 12 ಗಂಟೆಗೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಹೌದು, ಬಂಧನದ ಪ್ರಕ್ರಿಯೆ ಮುಗಿದು ಹೋಗಿದೆ. ಇನ್ನು 12 ಗಂಟೆ ಸುಮಾರಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ನಂತರದ ಸಂದರ್ಭದಲ್ಲಿ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಯುತ್ತೆ. ಆದರೆ ಇದಕ್ಕೂ ಒಂದಷ್ಟು ಪ್ರಕ್ರಿಯೆಗಳು ಅಂತಿರ್ತವೆ. ಮೊದಲಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಮೆಡಿಕಲ್ ರಿಪೋರ್ಟನ್ನು ತಗೊಂಡು ಕೋರ್ಟ್ಗೆ ಹಾಜರುಪಡಿಸಿ ನಮಗೆ ಭೈರತಿ ಬಸವರಾಜ್ ಅವರು ಇಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಹೇಳಿ CID ಏನು ನಿರ್ಧಾರ ಮಾಡಿದೆ ಅದನ್ನು ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಈಗ ಅವರು 5 ದಿವಸ ಅಂತ ಅಂದ್ಕೊಂಡಿದ್ರೆ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ತನಿಖೆಯ ಹಿನ್ನೆಲೆಯಲ್ಲಿ ಕನಿಷ್ಠ 5 ದಿವಸ ಕಸ್ಟಡಿಗೆ ಕೇಳೋದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿನ್ನೆ ಬಸವರಾಜ್ ಅವರ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ಎಲ್ಲವೂ ಮುಗಿದು ಹೋಗಿದೆ. ಮೆಡಿಕಲ್ ಟೆಸ್ಟ್ನ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ವಿತ್ ಮೆಡಿಕಲ್ ರಿಪೋರ್ಟ್. ಆಮೇಲೆ 5 ದಿವಸ ಕಸ್ಟಡಿ ಕೇಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಆರೋಪಿ ಅಜಿತ್ ಅರೆಸ್ಟ್ ಆಗಿದ್ದಾರೆ. ಅಜಿತ್, ಬಿಕ್ಲು ಶಿವ, ಭೈರತಿ ಬಸವರಾಜ್ ಈ 3 ಜನರ ಬಗ್ಗೆ ಸಾಕಷ್ಟು ವ್ಯವಹಾರ ನಡೆದಿತ್ತು ಅನ್ನುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಮೇಜರ್ ಡೆವಲಪ್ಮೆಂಟ್ ಇದು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಗಂಟೆ ಸುಮಾರಿಗೆ ಭೈರತಿ ಬಸವರಾಜ್ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ನಂತರ ಕಸ್ಟಡಿಗೂ ಪಡ್ಕೊಳ್ತಾರೆ. 5 ದಿವಸ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ಬಸವರಾಜ್ ಅವರನ್ನು ಅರೆಸ್ಟ್ ಮಾಡುವ ಎಲ್ಲ ಪ್ರಕ್ರಿಯೆ CID ಮುಗಿಸಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಈ ಅಜಿತ್, ಬಿಕ್ಲು ಶಿವ, ಭೈರತಿ ಬಸವರಾಜ್ ಅಂದಾಗ ಏನಿವರ ಇಂಟರ್ನಲ್ ಲಿಂಕ್ ಅಂತ ನೋಡೋದಾದರೆ ಬಹಳಷ್ಟು ವ್ಯವಹಾರ ಇವರ ನಡುವೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಬಿಕ್ಲು ಶಿವ ಕೊಲೆ ಈ 3 ಪ್ಲ್ಯಾನ್ ಅನ್ನೋದು ತನಿಖೆಯ ವೇಳೆ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅಜಿತ್ ಇರ್ಬೋದು, ಭೈರತಿ ಬಸವರಾಜ್ ಇರ್ಬೋದು, ಇವರನ್ನು ತೀವ್ರ ರೀತಿಯ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ವಿಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ ಕಸ್ಟಡಿಗೆ ಡೆಫಿನೆಟ್ಲಿ ಭೈರತಿ ಬಸವರಾಜ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೋರ್ಟ್ಗೆ ಎಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಬೇಕು, ಯಾವ ರೀತಿಯ ವಿಚಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿ ಕಸ್ಟಡಿಗೆ ತಗೋತಾರೆ. ನೋಡಿ, ಹಾಗಾದರೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಯಾವ ಥರದ್ದು ಅಂತ ನಾವು ನೋಡ್ತಾ ಹೋಗೋದಾದರೆ ಇದು ಬಿಕ್ಲು ಶಿವ ಕೊಲೆ ಪ್ರಕರಣ. ಸೊ ಹಾಗಾಗಿ ಬಿಕ್ಲು ಶಿವ ಮನೆ ಬಳಿ ಸೂಕ್ತ ರೀತಿಯ ಬಂದೋಬಸ್ತನ್ನು ಒದಗಿಸಲಾಗಿದೆ. ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ ಹಿರಿಯ ಅಧಿಕಾರಿಗಳು. ಯಾಕಂದರೆ ಭೈರತಿ ಬಸವರಾಜ್ ಅಂದಾಗ ರಾಜಕೀಯ ನಾಯಕರು ತಮ್ಮದೇ ಆದಂತಹ ಅಭಿಮಾನಿ ಕಾರ್ಯಕರ್ತರ ಬಳಗವನ್ನು ಹೊಂದಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅರೆಸ್ಟ್ ಅನ್ನೋದಾಗುತ್ತೋ ಆ ಸಂದರ್ಭದಲ್ಲಿ ಬಿಕ್ಲು ಶಿವ ಸಂಬಂಧಪಟ್ಟಂಥವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಬಿಕ್ಲು ಶಿವ ಮನೆ ಬಳಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಬಿಕ್ಲು ಶಿವ ಮನೆ ಇದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಭಾರತೀನಗರ ಪೊಲೀಸ್ ಠಾಣೆ ಸಿಬ್ಬಂದಿಯನ್ನು ಭದ್ರತೆಗಾಗಿ ನೇಮಕ ಮಾಡಲಾಗಿದೆ. ಅಂದರೆ ಯಾಕಿದು ಅಂತ ನಾವು ನೋಡ್ತಾ ಹೋಗೋದಾದರೆ ಈ ಹಿಂದೆ ಬಿಕ್ಲು ಶಿವ ತಾಯಿ ನನಗೆ ಜೀವ ಭಯ ಇದೆ ಅಂತ ಹೇಳಿ ಹೇಳ್ಕೊಂಡಿರ್ತಾರೆ. ಹಾಗಾಗಿ ಇತ್ತ ಕಡೆ ಭೈರತಿ ಬಸವರಾಜ್ ಅವರ ಅರೆಸ್ಟ್ ಆಗ್ತಾ ಇದ್ದಂತೆ ಮನೆ ಬಳಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, ಇವತ್ತು ಮೆಡಿಕಲ್ ಟೆಸ್ಟ್ಗೆ ಎಷ್ಟೊತ್ತಿಗೆ ಒಳಪಡಿಸ್ತಾರೆ? ಅಂದಾಜು ಎಷ್ಟು ದಿವಸ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಅಂತ?
ದಿವ್ಯಾ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನ CID ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಅನೇಕರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ತೊಡ್ಕೊಂಡಿದ್ರು. ಇದುವರೆಗೂ ಕೂಡ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಇದ್ದಂತಹ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಏನು ಚಾಕನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಆಗುತ್ತೆ. ಹೀಗಾಗಿ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿಚಾರಣೆಯನ್ನು ಎದುರಿಸಲೇಬೇಕು ಅಂತ. ಹೀಗಾಗಿ ನಿನ್ನೆ ಭೈರತಿ ಬಸವರಾಜ್ ಅವರನ್ನ ನಿನ್ನೆ ರಾತ್ರಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಮತ್ತು CID ಕಚೇರಿಗೆ ತಂದು ಅವರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಮತ್ತು ಅರೆಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಮುಗಿಸಿರುವಂಥದ್ದು. ಹೀಗಾಗಿ ಇವತ್ತು ರೂಲ್ಸ್ ಪ್ರಕಾರ, ಅಂದರೆ ಆಸ್ ಪರ್ ರೂಲ್ಸ್ ಪ್ರಕಾರ 24 ಗಂಟೆಯ ಒಳಗೆ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಹೀಗಾಗಿ 12 ಗಂಟೆಯ ನಂತರ ಇವತ್ತು ಭೈರತಿ ಬಸವರಾಜ್ ಅವರನ್ನು ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಲಾಗುತ್ತೆ. ಅಂದರೆ BP ಆಗಿರ್ಬೋದು, ಶುಗರ್ ಆಗಿರಬಹುದು, ಈ ರೀತಿಯಾದಂತಹ ಟೆಸ್ಟ್ಗಳನ್ನು ಕೂಡ ಮಾಡಲಾಗುತ್ತೆ. ಅದಾದ ಮೇಲೆ ಮತ್ತೆ ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸಲಾಗುತ್ತೆ ಮತ್ತು ಆರೋಪಿಯ ಪ್ರಾಥಮಿಕ ತನಿಖೆಯಲ್ಲಿ ಏನು ಅಂಶಗಳು ಉಲ್ಲೇಖ ಆಗಿರುತ್ತೆ, ಅಂದರೆ ಕೆಲವೊಂದು ಸಾಕ್ಷಿಗಳೇನು ಲಭ್ಯ ಆಗಿರುತ್ತೆ ಅದನ್ನು ಕೋರ್ಟ್ ಮುಂದೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ 7 ರಿಂದ 14 ದಿನಗಳ ಕಾಲ ಆರೋಪಿಯನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆಯನ್ನು CID ಅಧಿಕಾರಿಗಳು ಮಾಡ್ತಾರೆ. ಇದುವರೆಗೂ ಕೂಡ ಭೈರತಿ ಬಸವರಾಜ್ ನನಗೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಮತ್ತು ನಾನು ಈ ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಬಿಕ್ಲು ಶಿವ ಏನಿದ್ದಾನೆ ಆತ ಅನೇಕ ಬಾರಿ ಸ್ಥಳೀಯ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾನೆ, ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಅದಾದ ಮೇಲೆ ಬಿಕ್ಲು ಶಿವ ಕುಟುಂಬಸ್ಥರೇ ನೇರ ಆರೋಪ ಮಾಡಿರ್ತಾರೆ ಮತ್ತು ನೆಕ್ಸ್ಟ್ ದಿನ ಮರುದಿನವೇ ಅವರು ಕೂಡ ಉಲ್ಟಾ ಹೊಡೆದಿದ್ರು. ಆದರೆ ತನಿಖೆಯ ಸಂದರ್ಭದಲ್ಲಿ ಈ ಒಂದು ಕೊಲೆಯ ಕಾನ್ಸ್ಪರಸಿ ಏನಿದೆ ಇದರಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ FI ಆರೋಪಿಯನ್ನಾಗಿ ಭೈರತಿ ಬಸವರಾಜ್ ಅವರನ್ನ ಮಾಡಲಾಗುತ್ತೆ. ಭಾರತೀನಗರ ಪೊಲೀಸ್ ಠಾಣೆಗೂ ಕೂಡ 2 ಬಾರಿ ವಿಚಾರಣೆಗೆ ಭೈರತಿ ಬಸವರಾಜ್ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ನನಗೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಜಗ್ಗಾಲಿಯಾಸ್ ಜಗ್ಗಿ ಏನಿದ್ದಾನೆ ಆತ ನನಗೆ ಗೊತ್ತಿಲ್ಲ ಮತ್ತು ಈ ಕೊಲೆ ಪ್ರಕರಣದ ಆರೋಪಿಗಳು ಯಾರೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ಫೋಟೋಗಳು ಏನು ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಮತ್ತು ಹೀಗಾಗಿ ಅವರ ಜೊತೆ ಇರುವಂತಹ ಕ್ಲೋಸ್ನೆಸ್ ಆಗಿರ್ಬೋದು ಮತ್ತು ಈ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಜಗ್ಗನ ಜೊತೆನೂ ಕೂಡ ಅಂದರೆ ನೇರವಾಗಿ ಸಂಪರ್ಕ ಇರುವಂಥದ್ದು ಭೈರತಿ ಬಸವರಾಜ್ ಅವರದ್ದು ಕೂಡ ಬಯಲಾಗಿರುತ್ತೆ. ಹೀಗಾಗಿ ಕೊಲೆ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಸೂಕ್ಷ್ಮ ಸಣ್ಣ ಸುಳಿವು ಕೂಡ ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ. ಹೀಗಾಗಿ ಬಸವರಾಜ್ ಅವರನ್ನ ಈಗ ವಿಚಾರಣೆ ನಡೆಸುವಂತಹ ಪ್ರೊಸೀಜರ್ನಲ್ಲಿ ಅಧಿಕಾರಿಗಳು ತೊಡಕೊಂಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.